Good morning, students. So, in the previous class, you have understood about the torque experienced by the magnet placed in the uniform magnetic field, and also the potential energy of the magnet which is placed in the uniform magnetic field. So, in today's class, let us take another important concept, that is Gauss law in magnetism. Already you have come across this law in electrostatics. It is the net electric flux through any closed surface is always zero. The net charge, which is the flux passing through the any closed surface, the net electric flux through any closed surface, that is equal to always zero. You have understood in the electricity chapter, that is electrostatics chapter. Now this Gauss law in magnetism, it states that this law states that the net magnetic flux, electric flux, magnetic flux, the net magnetic flux through any closed surface, is always zero. This is Gauss law in magnetism. The net magnetic flux through any closed surface is always zero. It is represented by psi b is equal to, so we write that is summation of b dot ds is equal to 0, or psi b is equal to integration over the closed surface, integral over the closed surface of b into ds, so this is equal to 0. So both you can consider. So this is the magnetism, Gauss law in magnetism. Let us understand this in brief. So let us consider this is the closed surface. So this is S for surface, closed surface. ಇದರ ಒಳಗಡೆ ಒಂದು ಸ್ಮಾಲ್ ಸರ್ಫೇಸ್ ತಗೊಳ್ತೇವೆ, ds ಅಂತಂದ್ರೆ very small surface. So let us consider these are the magnetic field lines. ಇದರ through pass ಆಗಿ ಉಂಟಿದೆ ಅಂತ. ಈ magnetic field lines if ಈ closed surface through pass ಆಗಿ ಉಂಟಾವಲ್ಲ, ಈ ಪಾಸ್ ಆಗಿ ಉಂಟಿದ್ದು ಏನಾಗ್ತದೆ ಅಂತಂದ್ರೆ ಈ ಸರ್ಫೇಸ್ ಥ್ರೂ ಏನಾಗ್ತದೆ ಅಂತಂದ್ರೆ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಿರ್ತದೆ ಅಂತ ಹೇಳ್ತಾರೆ ಅಂದ್ರೆ ಗಾಸ್ ಜೀರೋ ಇರ್ತದೆ ಅಂತ ಹೇಳ್ತಾರೆ. ಯಾಕೆ ಜೀರೋ ಇರ್ತದೆ ಅಂತ ಹೇಳಿದ್ರೆ the number of fields entering through this surface is equal to the number of field lines passing through. ಎಷ್ಟು ಒಳಗಡೆ ಬರ್ತಿರ್ತಾವ ಅಷ್ಟು ಹೊರಗಡೆ ಹೋಗ್ತಿರ್ತಾವ, ಅದ್ರ ಸಲುವಾಗಿ ಫ್ಲಕ್ಸ್ ಏನು ಆಗ್ತೈತಿ, ನೆಟ್ ಫ್ಲಕ್ಸ್ ಏನಾಗ್ತೈತಿ, ಜೀರೋ ಆಗ್ತೈತಿ. ನೆಟ್ ಫ್ಲಕ್ಸ್ ಜೀರೋ ಆಗ್ತಿರ್ತೈತಿ. ಸೊ ಈಗ ಮನೆಗೆ ನೀರು ಬರ್ತಿರ್ತೈತೆ ಅಂತ ಇಟ್ಕೊಳ್ರಿ, ಆ ಮನೆಗೆ ನೀರು ಬಂದಿದ್ದನ್ನು ನೀವು ಎಲ್ಲ ನಳ ಬಂದ್ ಮಾಡಿ ಸ್ಟೋರ್ ಮಾಡ್ಕೊಂಡ್ರೆ ನೀರು ಒಳಗೆ ಉಳಿತೈತಿ, ಹೌದಾ? ಎಲ್ಲ ನಳ ಓಪನ್ ಇಟ್ಟು ಶುರು ಬಿಟ್ಟು ನೀವು ನೀರನ್ನು ನೀವು ಸ್ಟೋರ್ ಮಾಡಕ್ಕೆ ಹೋದ್ರೆ ಆ ಟ್ಯಾಂಕ್ ಒಳಗಡೆ ಏನಾದರೂ ನೀರೇನಾದ್ರೂ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ಟ್ಯಾಂಕ್ನಾಗ ಮತ್ತು ನೀರೇನು ಉಳಿತೈತಿ, ಏನು ಉಳಿಯಂಗೆ ಇಲ್ಲ. ಹಂಗಿಲ್ಲ, ಎಷ್ಟು ಈ ಸರ್ಫೇಸ್ ಕನ್ಸಿಡರ್ ಮಾಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿ ಹೊಂಟಾವು, ಪಾಸ್ ಆಗಿ ಇಲ್ಲೇ ಉಳಿದಿಲ್ಲವ. ಈ ಸರ್ಫೇಸ್ ತಗೊಂಡು ಉಳಿದಿದ್ರೆ ಫ್ಲಕ್ಸ್ ಇರ್ತಿತ್ತು, ಆದ್ರೆ ಏನಾಗ್ಬಿಟ್ಟು ಹೊರಗಡೆ ಹೊಂಟಾವ. ಅದರ ಸಲುವಾಗಿ ಏನು ಹೇಳ್ತಾನಂದ್ರವ, ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ನೆಟ್ ಅಂತಂದ್ರೆ ಉಳಿದಿದ್ದು, ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇರ್ಬೇಕಲ್ಲ, ಕ್ಲೋಸ್ಡ್ ಸರ್ಫೇಸ್ ಇರಬೇಕು. ಆ ಕ್ಲೋಸ್ಡ್ ಸರ್ಫೇಸ್ ಥ್ರೂ ಹೊರತಕ್ಕಂಥ ಫ್ಲಕ್ಸ್ ಏನಿರ್ತದೆ ಅಂತಂದ್ರೆ ಜೀರೋ ಇರ್ತೈತಿ. ಅದಕ್ಕೆ ನಾವು ಸಮೇಷನ್ ಅಂತಂದ್ರೆ ಕೂಡಿಸಿದ್ದು, ಸಮೇಷನ್ ಆಫ್ ಬಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಬಿ ಡಾಟ್ ಡಿ ಎಸ್ ಅಂದ್ರೆ ಸ್ಮಾಲ್ ಎಲಿಮೆಂಟ್ ಈಸ್ ಈಕ್ವಲ್ ಟು 0. ಇದನ್ನ ನಾವು ಎಲ್ಲ ಕೂಡಿಸಿ ಎಲ್ಲ ಸರ್ಫೇಸ್, ಇದನ್ನ ಸಮೇಷನ್ ಯಾಕೆ ತಗೊಳ್ತೇವೆ ಅಂದ್ರೆ ಇಂತಹ ಸ್ಮಾಲ್ ಎಲಿಮೆಂಟ್ಸ್ನ ಕೂಡಿಸಿ ಇಂಥ ದೊಡ್ಡ ಸರ್ಫೇಸ್ ಆಕತ್ತೆ, ಎಲ್ಲಾನು ಕೂಡಿಸಿ ಓವರ್ ದ ಕ್ಲೋಸ್ಡ್ ಸರ್ಫೇಸ್ ಬಿ ಡಾಟ್ ಡಿ ಎಸ್, ಬಿ ಇಂಟು ಡಿ ಎಸ್ ಈಸ್ ಈಕ್ವಲ್ ಟು 0. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ the Gauss law in magnetism. I hope you have understood. This is very small important law. Now let us consider the another important concept that is you have to understand in this chapter, that is terrestrial magnetism. So let us consider the another important concept, that is terrestrial magnetism. Terrestrial magnetism.
ಈ ಟೆರೆಸ್ಟ್ರಿಯಲ್ ಮ್ಯಾಗ್ನೆಟಿಸಮ್, ಟೆರೆಸ್ಟ್ರಿಯಲ್ ಅಂತಂತಂದ್ರೆ ಏನಂದ್ರೆ ಭೂಮಿ, ಟೆರೆಸ್ಟ್ರಿಯಲ್ ಸರ್ಫೇಸ್ ಆಫ್ ದ ಅರ್ತ್, ಇದಕ್ಕೆ ಜಿಯೋ ಮ್ಯಾಗ್ನೆಟಿಸಮ್ ಅಂತಲೂ ಕರಿತೀವಿ. ಜಿಯೋ ಮ್ಯಾಗ್ನೆಟಿಸಮ್, ಟೆರೆಸ್ಟ್ರಿಯಲ್ ಮ್ಯಾಗ್ನೆಟಿಸಮ್ ಆರ್ ಜಿಯೋ ಮ್ಯಾಗ್ನೆಟಿಸಮ್ ಅಂತಲೂ ನಾವು ಇದಕ್ಕೆ ಕರಿತೀವಿ. ಟೆರೆಸ್ಟ್ರಿಯಲ್ ಆರ್ ಜಿಯೋ ಮ್ಯಾಗ್ನೆಟಿಸಮ್ ಅಂತ ಹೇಳಿ. ಸೊ ಇದನ್ನ ಫಸ್ಟಿಗೆ ಇದನ್ನ ಮಾಡಿದವ್ರು ಯಾರಪ್ಪ ಅಂತ ಹೇಳಂತಂದ್ರೆ ಇನ್ನ 1600 BC ವಿಲಿಯಂ ಗಿಲ್ಬರ್ಟ್ ಅಂತ ಹೇಳಂತ ಒಬ್ಬ ಸೈಂಟಿಸ್ಟ್, ವಿಲಿಯಂ ಗಿಲ್ಬರ್ಟ್ ನೆನಪಿಡು ಸಾಧ್ಯ. ಸೊ ವಿಲಿಯಂ ಗಿಲ್ಬರ್ಟ್ ನಾವು ಏನು ಮಾಡ್ತಾನಂತಂದ್ರೆ he states that first time that the earth, our own earth is going to behave like a huge bar magnet ಅಂತ ಹೇಳ್ತಾರೆ. ನಮ್ಮ ಭೂಮಿ ಏನಾಗಿ ಆ್ಯಕ್ಟ್ ಮಾಡ್ಲಿಕ್ಕತ್ತಂತಂದ್ರೆ ನಮ್ಮ ಭೂಮಿ ಕೂಡ ಒಂದು ದೊಡ್ಡ ಮ್ಯಾಗ್ನೆಟ್ ಇದೆ, ಹ್ಯೂಜ್ ಮ್ಯಾಗ್ನೆಟ್ ಇದ್ದಂಗೆ ಅಂತ ಹೇಳ್ತಾನೆ. ಇದೊಂದು ದೊಡ್ಡ ಹ್ಯೂಜ್ ಮ್ಯಾಗ್ನೆಟ್ ಇದ್ದಂಗೆ ಐತಿ ಭೂಮಿ ಅಂತ ಹೇಳಿ ಕಂಡು ಹಿಡಿತಾನೆ. ಸೊ ದಟ್ ಈಸ್ ಹೀಸ್ ಡಿಸ್ಕವರಿ ದಟ್ the earth behaves like a very huge bar magnet. It is stated by William Gilbert in 1600 BC. ಸೊ ಹಂಗಿದ್ರೆ ಯಾವ ರೀತಿಯಾಗಿ ಇದು ಬಿಹೇವ್ ಮಾಡ್ತೈತೆ ಅನ್ನೋದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಟೆರೆಸ್ಟ್ರಿಯಲ್ ಮ್ಯಾಗ್ನೆಟಿಸಮ್ ಆರ್ ಜಿಯೋ. ಜಿಯೋ ಅಂದ್ರೆ ಭೂಮಿ, ಜಿಯೋ ಅಂತ ಮತ್ತೆ ಜಿಯೋ ನೆಟ್ವರ್ಕ್ JIO ಇದಲ್ಲ. ಜಿಯೋ ಅಂತಂತಂದ್ರೆ ದಿಸ್ ಈಸ್ ಜಿಯೋ ಮೀನ್ಸ್ ಇಟ್ ಈಸ್ ಅರ್ತ್. ಜಿಯೋ ಅಂತಂದ್ರೆ ಬರ್ತದೆ ಜಿಯೋ, ಜಿಯೋ ಮೀನ್ಸ್ ಇಟ್ ಈಸ್ ಅರ್ತ್, ಅರ್ತ್ ಮ್ಯಾಗ್ನೆಟಿಸಮ್. ಜಿಯೋ ಮೀನ್ಸ್ ಅರ್ತ್, ಅರ್ತ್ ಮ್ಯಾಗ್ನೆಟಿಸಮ್, ಟೆರೆಸ್ಟ್ರಿಯಲ್ ಮ್ಯಾಗ್ನೆಟಿಸಮ್ ಎಲ್ಲ ಒಂದ. ಸೊ ಏನಿದು ಅಂತ ಅನ್ನೋದನ್ನು ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಇದು ಮಾಡ್ತೈತೆ ಅನ್ನೋದು ಇಲ್ಲಿ ನಾವೀಗ ನೀವು ಡಯಾಗ್ರಾಮ್ ನೋಡ್ತಾ ಇದ್ದೀರಿ. ಇಲ್ಲೇನು ವೈಟ್ ಕಲರ್ ಚಾಕ್ಪೀಸ್ಲಿ ನಾವು ಸರ್ಕಲ್ ಡ್ರಾ ಮಾಡಿದ್ನಲ್ಲ ಅದನ್ನ ಭೂಮಿ ಅಂತ ಹೇಳಿ, ಭೂಮಿ ಅರ್ತ್ ಅಂತ ಕನ್ಸಿಡರ್ ಮಾಡೋಣ. ಅರ್ತ್ ಅಂತ ಕನ್ಸಿಡರ್ ಮಾಡಿದ್ರೆ ಎಲ್ಲದೂ ಬರ್ತೈತಿ ಭೂಮಿ ಅಂತ. ಮ್ಯಾಲೆ ಬರೋದು ಉತ್ತರ ದಿಕ್ಕು, ಕೆಳಗಡೆ ಬರೋದು ದಕ್ಷಿಣ ದಿಕ್ಕು. ದಿಸ್ ಈಸ್ ಇಲ್ಲಿ ನೋಡ್ರಿ ಏನು ಬರ್ತೈತೆ ನಾರ್ತ್. ಜಿ ಅಂದ್ರೆ ಜಿಯೋ, ಜಿಯೋ ಜಿಯೋ ಮೀನ್ಸ್ ಅರ್ತ್. ಸೊ ಇದಕ್ಕೆ ಜಿಯೋಗ್ರಫಿಕ್ ನಾರ್ತ್ ಅಂತ ಕರಿತೀವಿ, ಇದಕ್ಕೆ ಜಿಯೋಗ್ರಫಿಕ್ ಸೌತ್ ಅಂತ ಕರಿತೀವಿ. ಭೂಮಿದ ಸೌತ್, ಭೂಮಿದ ನಾರ್ತ್. ಆಮೇಲೆ ಇನ್ನೊಂದು ಡಾಟೆಡ್ ಲೈನ್ ಮ್ಯಾಲಿಂದ ಕೆಳಗಡೆ ಹಿಂಗೆ ಡಾಟೆಡ್ ಲೈನ್ ತಂದಾನೆ. ಇದು ದಿಸ್ ಲೈನ್ ಡಿವೈಡ್ಸ್ ದ ಅರ್ತ್ ಇಂಟು 2 ಪಾರ್ಟ್ಸ್. ಅದಕ್ಕೆ ನಾವು ಆಕ್ಸಿಸ್ ಅಂತ ಹೇಳಿ ಕರಿತೀವಿ. ಸೆಂಟರ್ ಒಳಗಡೆ ಪಾಸ್ ಆಗಿರ್ತೇವೆ, ಇದಕ್ಕೆ ನಾವು ಆಕ್ಸಿಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ AXIS, ದ ಲೈನ್ ವಿಚ್ ಪಾಸಸ್ ಥ್ರೂ ದ ಸೆಂಟರ್. ಆಕ್ಸಿಸ್ ಜಿಯೋಗ್ರಫಿಕ್ ಆಕ್ಸಿಸ್ ಅಂತ ಕರೀತಾರೆ, ಜಿಯೋಗ್ರಫಿಕ್ ಆಕ್ಸಿಸ್. ಓಕೆ, ಇದು ಗೊತ್ತಾಯ್ತಾ? ಆಮೇಲೆ ಭೂಮಿ ಯಾವ ರೀತಿಯಾಗಿ ತಿರುಗ್ತದೆ? ಸೊ ಜಿಯೋಗ್ರಫಿಕ್ ಆಕ್ಸಿಸ್ ಥ್ರೂ ತಿರುಗ್ತೈತಿ. ಅದಕ್ಕೆ ಇಲ್ಲಿ ಬಾಣ ಯಾರೋ ಮಾರ್ಕ್ ತೋರಿಸಿ ಆಕ್ಸಿಸ್ ಆಫ್ ರೊಟೇಷನ್ ಹಿಂಗೆ ತಿರುಗ್ತದೆ. ವೆಸ್ಟ್ ಟು ಈಸ್ಟ್, ವೆಸ್ಟ್ ಟು ಈಸ್ಟ್ ಈ ರೀತಿ ತಿರುಗ್ತದೆ. ಪಶ್ಚಿಮದಿಂದ ಪೂರ್ವ ಕಡೆ ಹಿಂಗೆ ತಿರುಗ್ತದೆ. ಸೊ ದಿಸ್ ಈಸ್ ಆಕ್ಸಿಸ್ ಆಫ್ ರೊಟೇಷನ್ ಅಂತೇಳಿ ಅಂದ್ರೆ ಕರೀತೀವಿ. ಓಕೆ, ನೌ ಯು ಕ್ಯಾನ್ ಆಲ್ಸೋ ಸಿ ಹಿಯರ್ ದ ಅನದರ್ ವೈಟ್ ಲೈನ್ ಈಸ್ ಅ ಹಾರಿಜಾಂಟಲ್ ಲೈನ್. ಇದು ವರ್ಟಿಕಲ್ ಲೈನ್, ಇದು ಹಾರಿಜಾಂಟಲ್ ಲೈನ್. ಹಾರಿಜಾಂಟಲ್ ಲೈನ್ ವಿಚ್ ಡಿವೈಡ್ಸ್ ದಿ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಉತ್ತರ ಮತ್ತು ದಕ್ಷಿಣ ಅರ್ಧ. ಇದು ಮ್ಯಾಲಿನ ಉತ್ತರ, ಇದು ಕೆಳಗಿನ ದಕ್ಷಿಣ ಅಂತ ಹೇಳಿ ತೋರಿಸ್ತೈತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳ್ತಂದ್ರೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಜಿಯೋಗ್ರಫಿಕ್ ಇಕ್ವೇಟರ್ ಅಂತ ಹೇಳಿ ಕರಿತೀವಿ. ಜಿಯೋಗ್ರಫಿಕ್ ಇಕ್ವೇಟರ್, ಇಕ್ವೇಟರ್ ಅಂದ್ರೆ ವಿಚ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ದ ಅರ್ತ್ ಹಾರಿಜಾಂಟಲಿ. ದಟ್ ಈಸ್ ಕಾಲ್ಡ್ ಆಸ್ ಜಿಯೋಗ್ರಫಿಕ್ ಇಕ್ವೇಟರ್. ಇಲ್ಲಿ ನೋಡಿ ಹಾರಿಜಾಂಟಲ್ ಐತಿ, ಅರ್ಧ ಮ್ಯಾಲೆ ಇರ್ತೈತೆ, ಅರ್ಧ ಕೆಳಗಡೆ. ಒಂದು ಹಣ್ಣು, ಯಾವುದೋ ಒಂದು ಹಣ್ಣಿಗೆ ಒಂದು ಮೊಸಂಬಿ ಹಣ್ಣು ತಗೊಂಡ್ರಿ ಅಂತಂದ್ರೆ, ಮೊಸಂಬಿಯನ್ನು ರೌಂಡ್ ಶೇಪ್ ಇರ್ತದೆ, ಸರ್ಕ್ಯುಲರ್ ಸ್ವಲ್ಪ ಎಲಿಪ್ಟಿಕಲ್. ಅದನ್ನು ಅರ್ಧ ಕಟ್ ಮಾಡಿದ್ವಿ ಅಂತಂದ್ರೆ ಅರ್ಧ ಮ್ಯಾಲೆ ಆಗ್ತದೆ, ಅರ್ಧ ಕೆಳಗೆ ಆಗ್ತದೆ, ಸೆಂಟರ್. ಆ ರೀತಿ ಇದು ವಿಚ್ ಡಿವೈಡ್ಸ್ ದಿ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಆಫ್ ದಿ ಅರ್ತ್. ಇಕ್ವೇಟರ್, ಜಿಯೋಗ್ರಫಿಕ್ ಇಕ್ವೇಟರ್ ಅಂತ ಕರೀತೀವಿ. ಈಗ ಮೇನ್ ಇಂಪಾರ್ಟೆಂಟ್ ಅಂತಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲ ಈ ಬ್ರೌನ್ ಕಲರ್ ಚಾಕ್ಲೇಟ್ ಏನು ತೆಗೆದಿದ್ದೀನಲ್ಲ, ಇದೇನು ಬಾರ್ ಮ್ಯಾಗ್ನೆಟ್. ಇದು ನಿಮ್ಗೆ ಗೊತ್ತಿದೆ, ಮ್ಯಾಗ್ನೆಟ್ ಜೊತೆ ಕಾಣಿಸ್ತದೆ ಬಾರ್ ಮ್ಯಾಗ್ನೆಟ್. ಸೊ ಈ ಬಾರ್ ಮ್ಯಾಗ್ನೆಟ್ ಎಲ್ಲಿತ್ತಪ್ಪ ಅಂತ ಹೇಳಂತಂತಂದ್ರೆ, ದಿಸ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಅರ್ತ್. ಅರ್ತ್ ಮ್ಯಾಗ್ನೆಟ್ ಇದೆ, ನಾವು ಪ್ಲೇಸ್ ಮಾಡಿದ್ದಲ್ಲ. ಭೂಮಿ ಒಳಗಡೆ ಇದ್ದಿದ್ದ ಮ್ಯಾಗ್ನೆಟ್ ಇದೆ, ಭೂಮಿ ಒಳಗೆ.
ಇನ್ಸೈಡ್ ದ ಅರ್ತ್. ಸೊ ಈ ಮ್ಯಾಗ್ನೆಟ್ ದೊಡ್ಡದೊಂದು ಹ್ಯೂಜ್ ಬಾರ್ ಮ್ಯಾಗ್ನೆಟ್ ಐತಿ ಅಂತೇಳಿ ಹೇಳ್ತಾನೆ ವಿಲಿಯಂ ಗಿಲ್ಬರ್ಟ್. ಹ್ಯೂಜ್ ಬಾರ್ ಮ್ಯಾಗ್ನೆಟ್. ಸೊ ಈ ಹ್ಯೂಜ್ ಬಾರ್ ಮ್ಯಾಗ್ನೆಟ್ ಯಾವ ರೀತಿ ಐತಿ ಅದು ಇಂಪಾರ್ಟೆಂಟ್ ನೋಡ್ರಿ. ಯಾವ ರೀತಿ ಐತಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಆಕ್ಸಿಸ್ ಆಫ್ ರೊಟೇಷನ್ ಏನೈತಿ ಹಿಂಗೆ ವರ್ಟಿಕಲ್ ಇದು ಕೂಡ ಹಿಂಗೆ ಇಲ್ಲ, ಸೀದಾ ಹಿಂಗೆ ಇಲ್ಲ, ಒಂದು ಸ್ವಲ್ಪ ಈ ಕಡೆ ಟಿಲ್ಟ್ ಆಗೈತಿ ಈ ರೀತಿ, ಈ ಡೈರೆಕ್ಷನ್ ಹಿಂಗೆ ಸ್ಟ್ರೇಟ್ ಇಲ್ಲ, ವರ್ಟಿಕಲ್ ಇಲ್ಲ, ಹಿಂಗೆ ಸ್ವಲ್ಪ ಟಿಲ್ಟ್ ಆಗೈತಿ, ಈ ಕಡೆಯಿಂದ ಹಿಂಗೆ ಟಿಲ್ಟ್ ಆಗೈತಿ, ಬಾಗೈತಿ, ಟಿಲ್ಟ್ ಆಗೋದಂದ್ರೆ ಬಾಗೈತಿ, ಈ ಕಡೆ ಬಾಗೈತಿಲ್ಲ. ಸೊ ಹಿಂಗೆ 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 ಐತೆ ಬಾಗಿ, ಸ್ವಲ್ಪ ಬಾಗೈತೆ. ಜಿಯೋಗ್ರಫಿಕ್ ನಾರ್ತ್, ಜಿಯೋಗ್ರಫಿಕ್ ಸೌತ್, ಈಗ ಸ್ವಲ್ಪ ಟಿಲ್ಟ್ ಆಗೈತಿ. ಎಷ್ಟು ಡಿಗ್ರಿ ಟಿಲ್ಟ್ ಆಗೈತೆ ಅಂತಂದ್ರೆ ಇಲ್ಲಿ ಬರ್ದಿದ್ದೇನೆ ನೋಡ್ರಿ, ಇಲ್ಲಿಂದ ವರ್ಟಿಕಲ್ನಿಂದ ಇಲ್ಲಿವರೆಗೆ. ಸೊ ಎಷ್ಟು ಟಿಲ್ಟ್ ಆಗೈತಿ? 11.3 ಡಿಗ್ರೀಸ್. ಎಷ್ಟು ಡಿಗ್ರಿ? 11.3 ಡಿಗ್ರೀಸ್ ಟಿಲ್ಟ್ ಆಗೈತಿ. ಇದನ್ನ ನೆನ್ಪಿಟ್ಬೋದು. ಯಾವುದಿದು? ಅರ್ತ್ ಬಾರ್ ಮ್ಯಾಗ್ನೆಟ್. ಇಟ್ ಈಸ್ 11.3 ಡಿಗ್ರೀಸ್ ಟಿಲ್ಟ್ ಆಗಿ ಐತಿ ಅಂತಂದ್ರೆ ಓಕೆ. ಈಗ ಹಂಗಿದ್ರೆ ಬಾರ್ ಮ್ಯಾಗ್ನೆಟ್ ಇದು ಒಳಗಡೆ ಏನೇನೈತಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಲೈನ್ ಇದೆ, ಸೆಂಟ್ರಲ್ ಲೈನ್ ಐತಿ, ಇದಕ್ಕೆ ಆಕ್ಸಿಸ್ ಅಂತ ಕರಿತೀವಿ. ಇದು ಮ್ಯಾಗ್ನೆಟಿಕ್ ಆಕ್ಸಿಸ್. ಇದು ಅರ್ತ್ ಮ್ಯಾಗ್ನೆಟಿಕ್ ಆಕ್ಸಿಸ್, ಮ್ಯಾಗ್ನೆಟಿಕ್ ಆಕ್ಸಿಸ್. ಇದು ಜಿಯೋಗ್ರಫಿಕ್ ಆಕ್ಸಿಸ್, ಇದು ಮ್ಯಾಗ್ನೆಟಿಕ್ ಆಕ್ಸಿಸ್ ಅಂತ ನಿಮ್ಗೆ ಗೊತ್ತಿದೆ. ಮ್ಯಾಗ್ನೆಟಿಕ್ ಆಕ್ಸಿಸ್ ಅಂದ್ರೆ ಏನು ನಮ್ಗೆ ಗೊತ್ತಿದೆ, ವಿಚ್ ಪಾಸಸ್ ಟು ದ ಸೆಂಟರ್. ಓಕೆ. ಆಮೇಲೆ ಈ ಮ್ಯಾಗ್ನೆಟಿಕ್ ಇಕ್ವೇಟರ್, ಮ್ಯಾಗ್ನೆಟಿಕ್ ಇಕ್ವೇಟರ್ ಅಂತಂದ್ರೆ ಯಾವುದಪ್ಪ ಇದ್ರೊಳಗಡೆ ಅಂತ ಹೇಳ್ತಂತಂದ್ರೆ, ಸೊ ಮ್ಯಾಗ್ನೆಟಿಕ್ ಇಕ್ವೇಟರ್ ನೋಡ್ರಿ ಇಲ್ಲಿ. ಈಗ ನಾವು ಮ್ಯಾಗ್ನೆಟಿಕ್ ಇಕ್ವೇಟರ್ ತೋರಿಸ್ಬೇಕಂತ ಹೇಳಂತಂದ್ರೆ ಐ ಆಮ್ ಗೋಯಿಂಗ್ ಟು ಶೋ ಇಟ್ ಹಿಯರ್. ಎಲ್ಲೋ ಲೈನ್ ತೋರಿಸ್ತೀನಿ. ಇದು ಮ್ಯಾಗ್ನೆಟಿಕ್ ಇಕ್ವೇಟರ್. ಅರ್ಧ ಭಾಗ ಮಾಡ್ತದೆ ಮ್ಯಾಗ್ನೆಟಿಕ್. ಇದು ಮ್ಯಾಗ್ನೆಟಿಕ್ ಇಕ್ವೇಟರ್. ಜಿಯೋಗ್ರಫಿಕ್ ಇಕ್ವೇಟರ್ ಗೊತ್ತಾಗ್ತದೆ ನಿಮಗೆ. ಮ್ಯಾಗ್ನೆಟಿಕ್ ಇಕ್ವೇಟರ್ ಯಾವಪ್ಪ ಅಂತಂತಂದ್ರೆ, ಸೊ ಮ್ಯಾಗ್ನೆಟಿಕ್ ಇಕ್ವೇಟರ್ ನೋಡ್ರಿ, ಅರ್ಧ ಮ್ಯಾಲ್ ಮಾಡ್ತೈತೆ, ಅರ್ಧ ಕೆಳಗಡೆ. ದಿಸ್ ಈಸ್ ಮ್ಯಾಗ್ನೆಟಿಕ್ ಇಕ್ವೇಟರ್. ಇದು ಮ್ಯಾಗ್ನೆಟಿಕ್ ಇಕ್ವೇಟರ್. ಹೌದಾ? ಓಕೆ. ಸೊ ಈಗ ಹಂಗಿದ್ರೆ ಈ ಬಾರ್ ಮ್ಯಾಗ್ನೆಟ್ ಯಾವ ರೀತಿ ಐತಿ ಅಂತ ಹೇಳಂತಂತಂದ್ರೆ, ಇಲ್ಲೇ ಭೂಮಿ ಒಳಗಡೆ ಈಗ ನಾವೇನಾದ್ರೂ ಈ ಏನಪ್ಪ ಅಂತಂದ್ರೆ ಒಂದು ಮ್ಯಾಗ್ನೆಟ್ ಪ್ಲೇಸ್ ಮಾಡಿದ್ವಿ ಅಂತ ಹೇಳಂತಂತಂದ್ರೆ, ಒಂದು ಮ್ಯಾಗ್ನೆಟ್ ಪ್ಲೇಸ್ ಮಾಡಿದಪ್ಪ ಅಂತ ಹೇಳಂತಂತಂದ್ರೆ, ಆ ಮ್ಯಾಗ್ನೆಟ್ ನಿಮ್ಗೆ ಗೊತ್ತಿದೆ ಯಾವಾಗಲೂ ಯಾವ ರೀತಿಯಾಗಿ ನಿಲ್ತೈತೆ ಅನ್ನೋದು ನಿಮಗೆ. ಮ್ಯಾಗ್ನೆಟ್ ಯಾವ ರೀತಿಯಾಗಿ ನಿಲ್ತೈತೆ ಅನ್ನೋದು ಗೊತ್ತೈತಿ. ಇಟ್ ಈಸ್ ಆಲ್ವೇಸ್ ರೆಸ್ಟ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಮ್ಯಾಗ್ನೆಟ್ ಯಾವ ರೀತಿಯಾಗಿ ನಿಲ್ತೈತಿ, ಮ್ಯಾಗ್ನೆಟ್ ಒಂದು ಹಿಡಿದಪ್ಪ, ಈಗ ಒಂದು ದಾರ ಕಟ್ಟೆ ಅಂದ್ರೆ ಹೆಂಗೆ ನಿಲ್ತೈತದೆ, ನಾರ್ತ್ ಸೌತ್ ಹಿಂಗೆ ನಿಲ್ತೈತಿ. ನಾರ್ತ್ ಸೌತ್ ಈಗ ಮ್ಯಾಲ್ಗಡೆ ಹಿಂಗೆ ಹಿಡ್ದಾನೆ ಅಂತಂದ್ರೆ, ಈಗ ಒಂದು ಡಸ್ಟರ್ ತೊಗೊಳ್ತೀನಿ ನಾನು. ಇದು ಮ್ಯಾಗ್ನೆಟ್, ನಾವು ಒಂದು ಮ್ಯಾಗ್ನೆಟ್ ತೊಗೊಂಡು ಇದಕ್ಕೆ ದಾರ ಕಟ್ಟಿ ಹಿಂಗೆ ನಿಂದಿನಿ ಅಂದ್ರೆ ಹಿಂಗೆ ತಿರುಗ್ತದೆ. ಮೊದಲು ತಿರುಗಿ ಹೆಂಗೆ ನಿಲ್ತೈತಿ, ನಾರ್ತ್ ಸೌತ್ ಹಿಂಗೆ ನಿಂದಿರ್ತದೆ. ಸೊ ನಾರ್ತ್ ಸೌತ್ ಯಾಕೆ ನಿಂದಿರ್ತೈತೆ ಅಂತಂದ್ರೆ, ಇಲ್ಲಿ ನೋಡ್ರಿ, ಈ ನಾರ್ತದ ಕೆಳಗೆ ಮ್ಯಾಗ್ನೆಟಿಕ್ ನಾರ್ತದ ಕೆಳಗೆ ಏನಿರ್ತದಪ್ಪ ಅಂತಂದ್ರೆ, ಇಲ್ಲೇ ಅರ್ತ್ ಭೂಮಿ ಒಳಗಡೆ ಯಾವ ಪೋಲ್ ಇರ್ತೈತಿ, ಇಲ್ಲೇ ಮ್ಯಾಗ್ನೆಟಿಕ್ ಸೌತ್ ಇರ್ತೈತಿ. ಭೂಮಿದ ಸೌತ್ ಪೋಲ್ ಇರ್ತೈತಿ ಇಲ್ಲಿ. ಅದರ ಸಲುವಾಗಿ ಎರಡು ಏನಾಗ್ತಾವ, ಅಟ್ರಾಕ್ಷನ್ ಆಗ್ತಾವೆ. ನಿಮ್ಗೆ ಗೊತ್ತಿದೆ, ಲೈಕ್ ಪೋಲ್ಸ್ ಆಲ್ವೇಸ್ ರಿಪೆಲ್ ಆ್ಯಂಡ್ ಲೈಕ್ ಪೋಲ್ಸ್ ಆಲ್ವೇಸ್ ಅಟ್ರಾಕ್ಟ್. ಸೊ ಮ್ಯಾಗ್ನೆಟದ್ದು ನಾವು ಹಿಡಿದಕ್ಕೆ ಮ್ಯಾಗ್ನೆಟದ್ದು ನಾರ್ತ್ ಮ್ಯಾಲ್ ಬಂದಿರ್ತೈತಿ, ಕೆಳಗಡೆ ಭೂಮಿದು ಏನಿರ್ತೈತಿ, ಸೌತ್ ಇರ್ತೈತಿ. ಅದ್ರ ಸಲುವಾಗಿ ನಾವು ಹಿಡಿದಕ್ಕೆ ಮ್ಯಾಗ್ನೆಟ್ ತಿರುಗಿ ಎಲ್ಲಿ ಬರ್ತೈತೆ ಅಂದ್ರೆ ಉತ್ತರದ ಕಡೆ ಬರ್ತೈತಿ. ಯಾಕಂದ್ರೆ ಭೂಮಿದು ಇಲ್ಲಿ ಏನಿರ್ತೈತಿ, ಸೌತ್ ಮ್ಯಾಗ್ನೆಟಿಕ್ ಸೌತ್ ಇರ್ತೈತಿ. ಇಲ್ಲೇ ಸೌತ್ ಪೋಲ್ ಇರ್ತೈತಿ, ಈ ಕಡೆ ಸೌತ್ ಪೋಲ್ ನಿಂದಿರ್ತೈತಿ. ಯಾಕಂದ್ರೆ ಇಲ್ಲಿ ಭೂಮಿ ಒಳಗಡೆ ಇಲ್ಲಿ ಯಾವ್ದು ಇರ್ತೈತಿ, ನಾರ್ತ್ ಪೋಲ್ ಇರ್ತೈತಿ. ಮ್ಯಾಗ್ನೆಟಿಕ್ ನಾರ್ತ್ ಇರ್ತೈತಿ, ಇಲ್ಲಿ ಮ್ಯಾಗ್ನೆಟಿಕ್ ಸೌತ್ ಇರ್ತೈತಿ. ದಿಸ್ ಈಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಉಲ್ಟಾ ನೀವು ತಿಳ್ಕೊಬೇಕು ಏನಂತಂದ್ರೆ, ಜಿಯೋಗ್ರಫಿಕ್ ನಾರ್ತ್ ಇದ್ದಲ್ಲಿ ಏನಿರ್ತೈತಿ, ಮ್ಯಾಗ್ನೆಟಿಕ್ ಸೌತ್ ಇರ್ತೈತಿ ಭೂಮಿದ. ಜಿಯೋಗ್ರಫಿಕ್ ಸೌತ್ ಇದ್ದಲ್ಲಿ ಭೂಮಿದ ಮ್ಯಾಗ್ನೆಟಿಕ್ ನಾರ್ತ್ ಇರ್ತೈತಿ. ಅದರ ಸಲುವಾಗಿ ಆಲ್ವೇಸ್ ದ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಆಲ್ವೇಸ್ ರೆಸ್ಟ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ. Another important point we have to notice here is that ಇಲ್ಲಿ ನಿಮ್ಗೆ ಆಲ್ವೇಸ್ ಗೊತ್ತಿದೆ ಏನಂತಂದ್ರೆ, ಯಾವುದೋ ಒಂದು ಬಾರ್ ಮ್ಯಾಗ್ನೆಟ್ ಅಂತ ಹೇಳಂತಂದ್ರೆ, ಒಂದು ಬಾರ್ ಮ್ಯಾಗ್ನೆಟ್ ಅಂತಂದ್ರೆ ನಾರ್ತ್ ಸೌತ್ ಡೈರೆಕ್ಷನ್ ತಗೊಂಡು ಮ್ಯಾಗ್ನೆಟಿಕ್ ಲೈನ್ಸ್ ಯಾವಾಗಲೂ ನಾರ್ತ್ನಿಂದ ಹೋಗ್ತಾವ, ಸೌತ್ ಒಳಗಡೆ ಪಾಸ್ ಆಗ್ತಾವ ಅನ್ನೋದು ಗೊತ್ತೈತೆ. ನಾರ್ತ್ನಿಂದ ಹೋಗಿ ಸೌತ್ ಒಳಗಡೆ ಪಾಸ್ ಆಗ್ತಾವ ಅನ್ನೋದು ನೀವು ಎಲ್ಲರೂ ಅಬ್ಸರ್ವ್ ಮಾಡಿರಿ. ಸೌತ್ದಿಂದ ನಾರ್ತ್ ಒಳಗಡೆ, ನಾರ್ತ್ದಿಂದ ಸೌತ್ ಹೊರಗಡೆ ಅನ್ನೋದು ನಿಮ್ಗೆ ಬರ್ತದೆ. ಆದ್ರೆ ಇಲ್ಲಿ ನೋಡ್ರಿ, ಇಲ್ಲೇ ನಾರ್ತ್ ಎಲ್ಲೈತಿ, ಕೆಳಗೈತಿ. ಭೂಮಿದ ಸೌತ್ ಪೋಲ್ ಏನೈತಿಲ್ಲ, ಅಲ್ಲಿ ಮ್ಯಾಗ್ನೆಟಿಕ್ ನಾರ್ತ್ ಐತಿ. ಅದ್ರ ಸಲುವಾಗಿ ಇಲ್ಲಿ ನೋಡ್ರಿ, ಯೆಲ್ಲೋ ಕಲರ್ ಲೈನ್, ಸೊ ಡಾಟೆಡ್ ಲೈನ್, ಇವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಭೂಮಿ ಒಳಗೆ ಎಲ್ಲಿಂದ ಎಲ್ಲಿ ಹೋಗ್ತಾವ ಅಂತಂದ್ರೆ ನಾರ್ತ್ದಿಂದ ಸೌತ್ ಹೋಗ್ತಾವು. ಆದ್ರೆ ಮ್ಯಾಗ್ನೆಟಿಕ್ ಸೌತ್ ಎಲ್ಲೈತಿ, ಭೂಮಿ ಸೌತ್ ಪೋಲ್ ಎಲ್ಲಿ ಇರ್ತಂದ್ರೆ ಅಲ್ಲಿಂದ
ಫೀಲ್ಡ್ ಲೈನ್ಸ್ ಹೋಗಿ ಸೌತ್ ಪೋಲ್ ಒಳಗೆ ಎಂಟರ್ ಆಗ್ತಿರ್ತವೆ ಇಲ್ಲಿಂದ ಈ ಕಡೆ ಹಿಂಗೆ ನೀವು ಇಲ್ಲೇ ನೋಡ್ಬೋದು ಈ ರೀತಿ. ಸೊ ಈ ಕಡೆ ಹೋಗ್ತವೆ ಎಂಟರ್ ಆಗ್ತವೆ ಮತ್ತೆ ಇಲ್ಲೇ ಸೌತ್ದಿಂದ ಒಳಗೆ ನಾರ್ತ್ ಕಡೆ ಹಿಂಗೆ ಬರ್ತದೆ. ಸೊ ದಿಸ್ ಈಸ್ ಹೌ ಫೀಲ್ಡ್ ಲೈನ್ಸ್ ಪಾಸ್ ಥ್ರೂ. Field lines pass through. Okay, so let us stop in today's class. In the next class I am going to explain you about the different terms involved in what is called as the earth magnetism. Different terms like what is dip, what is inclination, so ella more terms adava, three important terms that I am going to explain in the next class. I hope you have understood about the very important law that is Gauss-Graham magnetism, and some little bit about the terrestrial magnetism. Okay, thank you.